ಅದು ನಮ್ಮ ಫೈನಲ್, ನಾಳೆಯ ಫೈನಲ್ ಪಂದ್ಯದವರೆಗೆ ಕಾರ್ಯನಿರ್ವಹಣೆಯನ್ನು ಕಾಣುತ್ತೆ. ಅಲ್ಲಿ ಆರಂಭಿಕ ಹಂತದ ಆಟಗಾರರು ಮೊದಲ ಚೆಂಡು ಬಹಳ ಶುದ್ಧವನತೆ ಎಸೆತ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮೊದಲ ಚೆಂಡು ಡಾಟ್ ಬಾಲ್ ರೂಪದಲ್ಲಿ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಒಂದು ಓಟಗಳ ಮುಖಾಂತರವಾಗಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಬೆಳಗಿನ ಅವಧಿಯ ಮೊದಲ ಪಂದ್ಯ ಆಘಾತಕಾರಿ ಸೋಲನ್ನು ಕಂಡಿರ್ತಕ್ಕಂಥ ಪಾಂಚಜನ್ಯ ಕೋಟ ಪ್ರಸ್ತುತ ಪ್ರಾಮುಖ್ಯದ ಎರಡನೇ ಪಂದ್ಯವನ್ನು ಆಡ್ತಾ ಇದೆ. ಇಲ್ಲಿ ಜಯ ಅನಿವಾರ್ಯತೆ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಪಾಂಚಜನ್ಯ ನಿತೇಶ್ ಶೆಟ್ಟಿ ಅವರ ಒಂದು ಸಾರಥ್ಯದಲ್ಲಿ ಒಂದು ಹೊಸ ತಂಡವಾಗಿ ಕಳೆದ ವಾರಾಂತ್ಯದ ಕಡಲ್ ಫಿಶ್ ಟ್ರೋಫಿ ಮುಖಾಂತರವಾಗಿ ಎಂಟ್ರಿಯನ್ನು ದಾಖಲಿಸಿತ್ತು. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನ, ಲೆಗ್ ಬಿಫೋರ್ ದಿ ವಿಕೆಟ್ ಗಾಗಿ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಲೆಗ್ ಬೈ ಅನ್ನುವಂತಹ ಸೂಚನೆ ತೀರ್ಪುಗಾರರು ದಾಖಲಾತಿಯನ್ನು ಕಂಡುಕೊಂಡ್ರು. ತಡ ಮತ್ತೆ ಎರಡು ಓಟಗಳು. ತಡ ಮತ್ತೆ ಎರಡು. ದಿನ ಮುಂದಿನ ಪಂದ್ಯ ಇಸಾನ್ ವರ್ಸಸ್ ಜಾನ್ಸನ್ ರಿಯಲ್ ಫೈಟರ್ಸ್. ಗಾತಿ ಪರಿವರ್ತನೆ ಚೆಂಡು ಲೆಗ್ ಲಾನ್ಸ್ ಮಾಡುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸುರಕ್ಷಿತವಾಗಿ ಓಟವನ್ನು ದಾಖಲಿಸುವಂತಹ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೋಟ ಶಪಾಡು ಮಾಡಿಕೊಂಡು ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನಗಳು. ಮತ್ತೆ ನೋಬಾಲ್ ಅನ್ನುವಂತಹ ಸೂಚನೆ ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ. ತಡ ಮತ್ತೆ ನಾಲ್ಕು ಓಟಗಳು. ಅಲ್ಲಿ ತೀರ್ಪುಗಾರರ ಚರ್ಚೆಗೆ ಯಾವುದೇ ರೀತಿಯ ಪ್ರತಿ ಹೋರಾಟದ ಸ್ಪಂದನೆ ನಡೆಸಬೇಡಿ ಇರುವಂತಹ ಸೂಚನೆ ಸಂಘಟಕರು ಕೊಡ್ತಾ ಇದ್ದಾರೆ. ತಡ ಮತ್ತೆ ನಾಲ್ಕು ಓಟಗಳು. ಹೋದರೆ ಆವರಿಸಿಕೊಂಡು ಬೇಸುವಂತಹ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಆರು ಓಟಗಳ ಸೇರ್ಪಡ ಸಿಕ್ಸರ್ ಈಗ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದು ಫ್ರೀ ಹಿಟ್ ಲಾಭದ ಚೆಂಡನ್ನು ಸಿಕ್ಸರ್ ರೂಪದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದ್ದಾರೆ. ಆರು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 10ಕ್ಕೆ ತಲುಪ್ತಾ ಇದೆ. ಒಂದು ಓಟಗಳ ಸೇರ್ಪಡೆ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಒಂದು ಅತ್ಯುತ್ತಮ ಕ್ಷೇತ್ರಕ್ಷಣ ದಾಖಲಾತಿಯನ್ನು ಕಾಣ್ತಾ ಇದೆ. ಮೊದಲ ಓವರ್ನ ಪವರ್ ಪ್ಲೇ 6 ಚೆಂಡುಗಳ ಮುಕ್ತಾಯಕ್ಕೆ 11 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಪಾಂಚಜನ್ಯ ಕೋಟ. ಕಳೆದ ವಾರಾಂತ್ಯದಲ್ಲಿ ಅತ್ಯುತ್ತಮ ಆಟವನ್ನು ದಾಖಲಿಸಿರ್ತಕ್ಕಂಥ ತಂಡ. ಇವ ಆಟಗಾರರನ್ನು ಕಟ್ಟಿಕೊಂಡು ಒಂದು
ಮೊದಲ ಓವರ್ ಮುಕ್ತಾಯಕ್ಕೆ 11 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ ಬಿರುಸಿನ ಆರಂಭವನ್ನು ಪಡ್ಕೊಳ್ತಾ ಇದೆ. ಒಂದು ಓಟ, ಎರಡನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ತನ್ಮೂಲಕ ಹೊಂದಾಣಿಕೆ ಕೊರತೆ. ಡೇಂಜರಸ್ ಆಟಗಾರ ಸಚಿನ್ ಕೋಟೇಶ್ವರ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. ಓಟವನ್ನು ಕಸಿಯುವಂತಹ ಪ್ರಯತ್ನ ಮಾಡಿದ್ರು. ಈ ಹಂತದಲ್ಲಿ ಅದೇ ಒಂದು ಅಂಶ ಮುಳುವಾಗ್ತಾ ಇದೆ. ಪಾಂಚಜನ್ಯ ಮೊದಲ ಯಶಸ್ಸು ಕೂಡ ಮೈಟಿ ಆಟಗಾರರಿಗೆ ಲಭಿಸ್ತಾ ಇದೆ. ಈ ಹಿಂದೆ ಸಣ್ಣಿಗೊಂದು ಸುಂದರತೆ ಬಿರುಸಿನ ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಸಚಿನ್ ಕೋಟೇಶ್ವರ ಇನ್ನಿಂಗ್ಸ್ ಕೂಡ ಸಮಾಪ್ತಿಯನ್ನು ಕಾಣ್ತಾ ಇದೆ. ಮೊದಲ ಪ್ರಾಮುಖ್ಯದ ಹೋದರೆ ಆಘಾತವನ್ನು ಕಂಡುಕೊಂಡ್ರೆ ಹೊಸ ಆಟಗಾರ ಅಭಿ ಅಂಕಣದ ಒಳ ಪ್ರವೇಶವನ್ನು ಕಾಣ್ತಾ ಇರ್ತಕ್ಕಂಥ ಮತ್ತೋರ್ವ ಯುವ ಆಟಗಾರ. ಮುಂದಿನ ಪಂದ್ಯ ಜಾನ್ಸನ್ ರಿಯಲ್ ಫೈಟರ್ಸ್ ಮತ್ತು ಇಸಾನ್ ಕ್ಯಾಪ್ಟನ್ ಟಾಸಿಕ್ ಬನ್ನಿ ಅನ್ನುವಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 12 ಓಟಗಳು, 13 ಓಟಗಳು. ನಟ ನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಮಿಡ್ ಆಫ್ ವಿಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ದಾಖಲಾತಿಯನ್ನು ಕಾಣ್ತಾ ಇದ್ದಾವೆ. ಒಂದು ಓಟಗಳ ಸೇರ್ಪಡೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನ, ಮತ್ತೆ ರನ್ಔಟ್ ಅವಕಾಶ ಇತ್ತು. ಒಂದರ ಬದಲಿಗೆ ಎರಡನೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಸ್ವಲ್ಪ ಮಟ್ಟಿಗೆ ದುರ್ಬಲ ಮಟ್ಟದ ಕ್ಷೇತ್ರ ರಕ್ಷಣೆ, ಕಳಪೆ ಕ್ಷೇತ್ರ ರಕ್ಷಣೆಗೆ ಬೆಲೆಯನ್ನು ಕೊಡ್ತಾ ಇರ್ತಕ್ಕಂಥ ಮೈಟಿ ಆಟಗಾರರು ಒಂದರ ಬದಲಿಗೆ ಎರಡನೇ ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. 2 ಓಟಗಳ ಸೇರ್ಪಡೆ ಕೂಡ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಬಹಳ ಶುದ್ಧ ಬರೆದ ಹೊಡೆತ, ಇದನ್ ಮತ್ತೆ ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ಅಂಕಿಅಂಶ ಪಟ್ಟಿಯನ್ನು ಕಾಡ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಳ್ಳುವಂತಹ ಪ್ರಯತ್ನ. ಮೊದಲ ಬೌಂಡ್ರಿಯನ್ನು ವಿನೋದ್ ದಾಖಲಿಸಿದ್ರು. ಒಂದು ಓಟಗಳ ಸೇರ್ಪಡೆ. ತನ್ನ ಮೊತ್ತ 21 ಓಟಗಳು. ಮೊದಲ ಪವರ್ ಪ್ಲೇ 12 ಚೆಂಡುಗಳ ಮುಕ್ತಾಯದ ಬಳಿಕ 21 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ಪಾಂಚಜನ್ಯ ಕೋಟದ ತಂಡ ಶಿವನಾರಾಯಣ ಐತಾಳ್ ಇಲ್ಲಿದ್ರು ಕೂಡ ಶೀಘ್ರಗತಿಯಲ್ಲಿ ಬರಬೇಕೆನ್ನುವಂತ ವಿನಂತಿ ಮಾಡಿಕೊಳ್ತಾ ಇದ್ದಾವೆ. ಪಂದ್ಯಾಟದ ಪ್ರಮುಖ ಒಂದು ಪ್ರಾಯೋಜಕರಾಗಿ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥವರು ಕೋತಾಸ್ ಕಾಫೀಸ್, ಕೋ ಸ್ಪಾನ್ಸರ್ ಆಗಿ ನಮಗೆ ಉತ್ತಮ ರೀತಿಯ
ಪ್ರೋತ್ಸಾಹ ಸಹಕಾರವನ್ನು ಕೊಡ್ತಾ ಇರ್ತಕ್ಕಂಥವರು ಇಯಾನ್ ಎಲಿವೇಟರ್ಸ್ ಮತ್ತು ಶ್ರೀನಿಧಿ ಕಾರ್ಪೊರೇಷನ್ ಅವರೆಲ್ಲರಿಗೂ ಕೂಡ ನಾವು ಮೊಗವೀರ ಸಂಘ ಬೆಂಗಳೂರಿನ ವತಿಯಿಂದ ಪ್ರೀತಿಯ ಅಭಿನಂದನೆ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ಚಿತ್ರೀಕರಣವನ್ನು ನಡೆಸ್ತಾ ಇರ್ತಕ್ಕಂಥ ಡ್ರೋನ್ ಕ್ಯಾಮರಾ ಆ ಮಟ್ಟಿಗೆ ಟೆನ್ನಿಸ್ ಬಾಲ್ ವಿದ್ಯಮಾನ ಜನಪ್ರಿಯತೆಯ ಜೊತೆಗೆ ಶ್ರೀಮಂತಿಕೆ ಆಟವಾಗಿ ಇವತ್ತಿನ ದಿನಗಳಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. 10-15 ವರ್ಷಗಳ ಹಿಂಭಾಗಕ್ಕೆ ನಾವು ಸಾಗಿದ್ರೆ ಟೆನ್ನಿಸ್ ಬಾಲ್ ಪಂದ್ಯಾಟಗಳೆಲ್ಲ 30,000 40,000 ಪಂದ್ಯಾಟಗಳೇ ರಾಜ್ಯಾದ್ಯಂತ ಜರುಗ್ತಾ ಇತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. ಆ ಸಂದರ್ಭದಲ್ಲಿ ನಾವು ಕಂಡ ಹಾಗೆ ಆ ಮಾದರಿಯ ನಗದಿನ ಪಂದ್ಯಾಟ ಇದ್ರೂ ಕೂಡ 30ರಿಂದ 35 ತಂಡಗಳು ಪ್ರತಿಯೊಂದು ರಾಜ್ಯ ಮಟ್ಟದ ಪಂದ್ಯಾಟಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇತ್ತು. ಇವತ್ತು ಕಾಲ ಬದಲಾಗಿದೆ. ಪ್ರಶಸ್ತಿಯ ಮೊತ್ತ ನಗದಿನ ಮೊತ್ತದ ರೂಪದಲ್ಲಿ 2 ಲಕ್ಷ 3 ಲಕ್ಷ ರೂಪಾಯಿಗಳ ಒಂದು ದಾಖಲೆ ನಗದು 5 ಲಕ್ಷದವರೆಗೆ ದಾಖಲೆ ನಗದನ್ನು ವಿಜಯಿ ತಂಡಗಳಿಗೆ ಕೊಡಮಾಡಿದ್ರು ಕೂಡ ಸಮಯ ಸರಿತಾ ಇದ್ದ ಹಾಗೆ ತಂಡಗಳು ಕ್ಷೀಣಿಸ್ತಾ ಇದ್ದಾವೆ. ಇವಾಗ ನಾವು ಕಂಡ ಹಾಗೆ ರಾಜ್ಯ ಮಟ್ಟದ ಪಂದ್ಯಾಟದ ಸಂದರ್ಭದಲ್ಲಿ 8ರಿಂದ 10 ತಂಡಗಳಷ್ಟೇ ಪಂದ್ಯಾಕೂಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಮಟ್ಟಿಗೆ ಬಹಳಷ್ಟು ಬದಲಾವಣೆಯನ್ನು ಕಾಣ್ತಾ ಇರ್ತಕ್ಕಂಥ ಟೆನ್ನಿಸ್ ಬಾಲ್ ನ ಕ್ರಿಕೆಟ್ ಜಗತ್ತಿನ ಬದಲಾವಣೆಗಳು ಸಾಗ್ತಾ ಇದ್ರು ಕೂಡ ಮುಂದಿನ ವಾರ ದಾವಣಗೆರೆಯ 5 ದಿನಗಳ ಕಾಲ ಸಾಗ್ತಾ ಇರ್ತಕ್ಕಂಥ ಒಂದು ಅವಿಸ್ಮರಣೀಯ ಪಂದ್ಯಾಕೂಟದಲ್ಲಿ 50 ತಂಡಗಳು ಪಂದ್ಯಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾವೆ. ಬಹಳ ಸುತ್ತಮುತ್ತ ಆಟ ಮತ್ತೆ ಒಂಟಿ ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತಡ ಮತ್ತೆ 25 ಓದರ ವೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಮತ್ತೆ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಒಂದರ ಬದಲಿಗೆ 2ನೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡುವಂತಹ ಪ್ರಯತ್ನ ಮತ್ತೆ 2 ಓಟಗಳ ಸೇರ್ಪಡೆ. ತಡ ಮತ್ತೆ 27ಕ್ಕೆ ತಲುಪ್ತಾ ಇದೆ. ಮತ್ತೆ ಕ್ಷೇತ್ರ ರಕ್ಷಣೆ ವೈಫಲ್ಯವನ್ನು ಕಾಣ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರಿನ ಆಟಗಾರರು. ಬಹಳಷ್ಟು ಪ್ರಾಮುಖ್ಯ ಪಂದ್ಯವನ್ನು ಮೈಟಿ ಆಡ್ತಾ ಇದೆ. ಡೋರ್ ಡೈ ಸಿಚುವೇಶನ್ ಅಲ್ಲಿ ಮಾಡು ಇಲ್ಲವೇ ಮಡಿ ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಮೈಟಿ ಸ್ವಲ್ಪ ಮಟ್ಟಿಗೆ ದುರ್ಬಲ ಮಟ್ಟದ ಕ್ಷೇತ್ರ ರಕ್ಷಣೆ ಕೂಡ 1ರಿಂದ 2ನೇ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸುಲಭ ಸಾಧ್ಯತೆ ಒಂದು ರನ್ಔಟ್ ಅನ್ನು ಕೂಡ ಕೈ ಚೆಲ್ತಾ ಇದ್ದಾರೆ. ಮತ್ತೆ ಗೂಟದ ಹಿಂಭಾಗದಲ್ಲಿ ಎಡಬಟ್ಟು ಸತತವಾಗಿ ಗೂಟದ ಹಿಂಭಾಗದಲ್ಲಿ ಎಡಬಟ್ಟು ಮತ್ತೆ ಬರ್ತಾ ಇದೆ. ಓಟಗಳನ್ನು ಸ್ವತಃ ಎದುರಾಳಿ ತಂಡಕ್ಕೆ ಬಿಟ್ಟುಕೊಡ್ತಾ ಇರ್ತಕ್ಕಂಥ ಮೈಟಿ ಈ ರೀತಿಯ ತಪ್ಪುಗಳು ನಮ್ಮ ಅನಿಸಿಕೆಯ ಪ್ರಕಾರ ಖಂಡಿತಕ್ಕೂ ಕೂಡ ಸಮಸ್ಯೆಯನ್ನು ಎದುರಿಸಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಕೂಡ ಮೈಟಿ ತಂಡಕ್ಕಾಗುತ್ತೆ. 3ನೇ ಓವರ್ನ ಮುಕ್ತಾಯದ ಬಳಿಕ 28 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ 18 ಚೆಂಡುಗಳ ಆಟ ಇನ್ನೂ ಕೂಡ ಆರಂಭಿಕ ಸೆಷನ್ ಅಲ್ಲಿ ಬಾಕಿ ಉಳಿತಾ ಇದೆ. ಈ ಹಂತದ ಹೊಸ ಬೌಲರ್ ರೂಪದಲ್ಲಿ ಶಕ್ಲೈನ್ ಅನ್ನು ಪರಿಚಯಿಸುವಂತಹ ಪ್ರಯತ್ನಗಳು. ಶಕ್ಲೆ ಹೊಸ ಬೌಲರ್. ಅಂತಿಮ 18 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ ಇನ್ನೂ ಕೂಡ.
ಮತ್ತೆ ನೋ ಬಾಲ್ ಅನ್ನುವಂತ ಸೂಚನೆಗಳು ಬರ್ತಾ ಇದೆ. 1+1 2 ಓಟಗಳ ಸೇರ್ಪಡೆ. ತಡ ಮೊತ್ತ 30ಕ್ಕೆ ಕ್ರಮಿಸ್ತಾ ಇದೆ. ಫ್ರೀ ಹಿಟ್ ಲಾಭದ ಚೆಂಡು. ತಡ ಮೊತ್ತ 30ಕ್ಕೆ ತಲುಪ್ತಾ ಇದೆ. ಹೋದರೆ ಆವರಿಸಿಕೊಂಡು ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಕೇವಲ 1 ಓಟಗಳ ಸೇರ್ಪಡೆ. ತಡ ಮೊತ್ತ 31. ಚಾಲ್ತಿಯ 4ನೇ ಓವರ್ನಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದ್ದಾವೆ. ರಿವರ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಮತ್ತೆ ಮುಂದುವರಿಕೆ ಕಾಣ್ತಾ ಇದ್ದಾವೆ. ಊಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓಟವನ್ನು ದಾಖಲಿಸುವಂತಹ ಪ್ರಯತ್ನ ತನ್ನ ಮೂಲಕ ತಡಂಬಾರ್ ಸೂಚನೆ ರವಾನೆ ಆಗ್ತಾ ಇದೆ. ಓಟವನ್ನು ಕಸಿಯುವಂತಹ ಪ್ರಯತ್ನದ ನಡುವೆ ಹೊಂದಾಣಿಕೆ ಕೊರತೆ, ಅದೇ ಯಾವ ರೀತಿಯ ತೀರ್ಪು ಹಂತದ ದಾಖಲಾತಿಯನ್ನು ಕಾಣ್ತದೆ ಅಂತ ಕಾದು ನೋಡಬೇಕಾಗಿದೆ. ಅಲ್ಲಿ ದಿನದ ಮುಂದಿನ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ ಇಸಾನ್ ಸ್ಪೋರ್ಟ್ಸ್ ಉಡುಪಿ ಮತ್ತು ಜಾನ್ಸನ್ ರಿಯಲ್ ಫೈಟರ್ಸ್ ಕ್ಯಾಪ್ಟನ್ ಔಟ್ ಅನ್ನುವಂತ ತೀರ್ಪು ಬರ್ತಾ ಇದೆ. ಮೂಲಕ ಮತ್ತೊಂದು ಹೊತ್ತರಿ ಆಘಾತವನ್ನು ಕಾಡ್ತಾ ಇರ್ತಕ್ಕಂಥ ಪಾಂಚಜನ್ಯ ಹೊಸ ಆಟಗಾರ ಗಣೇಶ್ ಅಂಗಣಕ್ಕೆ ಬರ್ತಾ ಇರ್ತಕ್ಕಂಥ ಆಟಗಾರ. ತಡ ಮೊತ್ತ 31. ಬಹಳ ಶೋಧ ಬರೆದ ಹೊಡೆತ. ಡಿಪಕ್ಷ ಕವರ್ಸ್ ಭಾಗದಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 1 ಓಟ, 2ನೇ ಓಟವನ್ನು ದಾಖಲಿಸುವಂತಹ ಪ್ರಯತ್ನ ಲಕ್ಷ್ಯವನ್ನು ಕಾಣ್ತಾ ಇದ್ದಾರೆ. 2 ಓಟಗಳ ಮುಖಾಂತರವಾಗಿ ತಂಡ ಮೊತ್ತ 33ಕ್ಕೆ ತಲುಪ್ತಾ ಇದೆ. ನೆಟ್ಟನೇರ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ. ಪುಂಜಾಲಿ ಲಂಘನ ವಿಭಾಗದಲ್ಲಿ 1 ಓಟಗಳಿಗೆ ಅಷ್ಟೇ ಅವಕಾಶವನ್ನು ಮಾಡಿಕೊಟ್ರು. ತನ್ನ ಮೊತ್ತ 34. 4ನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ತನ್ನ ಮೊತ್ತ 34. ಬಹಳ ಶುದ್ಧ ಪ್ರತಿ ಆಟ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. 4ನೇ ಓವರ್ನ ಮುಕ್ತಾಯದ ಬಳಿಕ 5 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ. ಅಂತಿಮ 12 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ಮತ್ತೆ ಇಳುವನ್ನು ಪರಿಚಯಿಸುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥ ಮೈಟಿ ಬೆಂಗಳೂರಿನ ತಂಡ. 35 ಓಟಗಳು ತಂಡ ಮೊತ್ತ.
ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡಿನ ಒಂದು ಲಾಭವನ್ನು ಪಡ್ಕೊಂಡ್ರು. ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಅನ್ನುವಂತ ಸೂಚನೆ ಬರ್ತಾ ಇದೆ. 4 ಓಟಗಳ ಸೇರ್ಪಡೆ ತಡ ಮತ್ತು 39ಕ್ಕೆ ತಲುಪ್ತಾ ಇದೆ. 39. 5ನೇ ಓವರ್ನ ಚಾಲ್ತಿಯಲ್ಲಿ ಬಹಳ ಶುದ್ಧವಾದ ಹೊಡೆತ. ಚೆಂಡು ಲಾಂಗ್ ಲೆಗ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. ವಿನೋದ್ ದಾಂಡಿನ ಮುಖಾಂತರವಾಗಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಡ ಮೊತ್ತ 43 ಓಟಗಳ 43. ಘನತೆ ಗೌರವದ ಹೋರಾಟಕಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಪಂಚಜನ್ಯ ಕೋಟ ಬಹಳಷ್ಟು ಪ್ರಾಮುಖ್ಯದ ಪಂದ್ಯವನ್ನು ಆಡ್ತಾ ಇರ್ತಕ್ಕಂಥ 2 ತಂಡಗಳು ಇವಾಗ ಹೋರಾಟದ ತೆಕ್ಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮುಂಚೂಣಿ ಆಟವನ್ನು ಆಡ್ತಾ ಇರ್ತಕ್ಕಂಥ ಪಂಚಜನ್ಯ ವಿನೋದು ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇದ್ದಾರೆ. ರಿವರ್ಸ್ ಶಾಟ್ ದಾಖಲಾತಿಯನ್ನು ಕಾಣಬಲ್ಲಂತಹ ಪ್ರಯತ್ನಗಳು ಬರ್ತಾ ಇದ್ದಾವೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 2 ಚೆಂಡು 5ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಡ ಮತ್ತು 43 ಓಟಗಳು 43. ಗತಿ ಪರಿವರ್ತನೆ. ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಂತಿಮ 1 ಸತ ಬಾಕಿ ಉಳಿತಾ ಇದೆ. ಕೊನೆಯ 1 ಚೆಂಡು. ಆರಂಭಿಕ 2 ಚೆಂಡುಗಳ 2 ಬೌಂಡ್ರಿಗೆ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಬಳಿಕ ಅತ್ಯುತ್ತಮ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಗತಿ ಪರಿವರ್ತನೆ ಎಸೆತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 5 ಓವರ್ಗಳ ಬಳಿಕ 43 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ತಂಡ ಅಂತಿಮ 6 ಚೆಂಡುಗಳ ಆಟ ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಅಲ್ಲಿ ಕೊನೆಯ 6 ಚೆಂಡುಗಳು. ಕೊನೆಯವರಿಗಾಗಿ ಮತ್ತೆ ಶಕ್ಲೈನನ್ನು ಪರಿಚಯಿಸ್ತಾ ಇದ್ದಾರೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ವೈಡ್ ಬಾಲ್ ಅನ್ನುವಂತಹ ಸೂಚನೆ. ತನ್ನ ಮೊತ್ತ 44ಕ್ಕೆ ತಲುಪ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಅಂತಿಮ 5 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. 2ನೇ ಓಟವನ್ನು ಪೂರ್ತಿಗೊಳಿಸುವಂತಹ ಪ್ರಯತ್ನ ಯಶಸ್ವಿಯಾಗಿ ಪೂರ್ತಿಗೊಳಿಸಿದ್ದಾರೆ. 2 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಂಡ ಮೊತ್ತ 46ಕ್ಕೆ ತಲುಪ್ತಾ ಇದೆ. ಅಂತಿಮ 4 ಚೆಂಡುಗಳು ಇನ್ನೂ ಕೂಡ ಆರಂಭಿಕ ಹಂತದಲ್ಲಿ ಬಾಕಿ ಉಳಿತಾ ಇದೆ. ನಟನೇರ ಹೊಡೆತ
ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ಸುರಕ್ಷಿತ ಕ್ಷೇತ್ರರಕ್ಷಣೆ ಆಗ್ತಾ ಇದೆ. ತಡ ಮೊತ್ತ 47. ಕೊನೆಯ 3 ಚೆಂಡುಗಳಷ್ಟೇ ಬಾಕಿ ಉಳಿತಾ ಇದ್ದಾವೆ. ನೋ ಬಾಲ್ ಸೂಚನೆ ರವಾನೆಯಾಗ್ತಾ ಇದೆ. 1+1 2 ಓಟಗಳ ಸೇರ್ಪಡೆ ಜೊತೆಗೆ ಫ್ರೀ ಹಿಟ್ ನ ಒಂದು ಲಾಭದ ಚೆಂಡು. 2 ಓಟಗಳ ಸೇರ್ಪಡೆ. ತಡ ಮೊತ್ತ 49. ಬಹಳ ಶುದ್ಧ ಮನತೆ ಒಂದು ಹೊಡೆತ. ಸ್ಕ್ವೇರ್ ಲಾಗ್ ಸೀಮಾರೇಖೆ ಅಂಚಿನಲ್ಲಿ ಮತ್ತೆ ಕ್ಷೇತ್ರರಕ್ಷಣೆ ಅಡವಟ್ಟು. ಚೆಂಡು ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. 4 ಓಟಗಳ ಸೇರ್ಪಡೆ ಮುಖಾಂತರವಾಗಿ ತಡ ಮೊತ್ತ 53 ಕಡೆಗೆ ಸಾಗ್ತಾ ಇದೆ. ಘನತೆ ಗೌರವದ ಹೋರಾಟಗಾರಿ ಮೊತ್ತದ ಕಡೆಗೆ ಮುಖ ಮಾಡ್ತಾ ಇರ್ತಕ್ಕಂಥ ಪಾಂಚಜನ್ಯ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತ ಒಂದು ಲೆಕ್ಕಾಚಾರ. ಮೈಟಿ ಆಟಗಾರರು ಮಾಡಿರ್ತಕ್ಕಂಥ ಕೆಲವೊಂದು ತಪ್ಪುಗಳು ಅನಾವಶ್ಯಕವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ತನ್ನ ಮೊತ್ತ 54 ಓಟಗಳು. ಅಂತಿಮ 1 ಚೆಂಡು ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ನಲ್ಲಿ. ಔಟರ್ ರಚ್ ಆಗಿರ್ತಕ್ಕಂಥ ಹೊಡೆತ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. 55 ಓಟವನ್ನು ದಾಖಲಿಸಿದ್ದಾರೆ. ಇಲ್ಲಿ ಜಯ ದಾಖಲಿಸಬೇಕಾದ್ರೆ 56ರ ಒಂದು ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ಒಂದು ವೇಳೆ ಆ ಒಂದು ಹಂತದಲ್ಲಿ ಯಶಸ್ಸನ್ನು ಕಂಡ್ರೆ ಮುಂದಿನ ಹಂತದ ಲೆಕ್ಕಾಚಾರವನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂಥ ಮೈಟಿ ಲೆಕ್ಕಾಚಾರ. ಒಂದು ವೇಳೆ ಆ ಒಂದು ಲೆಕ್ಕಾಚಾರ ತಲೆ ಕೆಳಗಾದ್ರೆ ಮುಂದಿನ ಹಂತದಲ್ಲಿ ಮತ್ತೆ ಜೈ ಕರ್ನಾಟಕ ಮತ್ತು ಪಾಂಚಜನ್ಯ ಪಂದ್ಯಾಟವನ್ನು ಆಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. 27 ಓಟವನ್ನು ಅಜೇಯವಾಗಿ ದಾಖಲಿಸಿರ್ತಕ್ಕಂಥ ವಿನೋ. ಪಂದ್ಯಾಟದ ನೇರ ಪ್ರಸಾರದ ಕಾರ್ಯವೈಖರಿ ಎಂ ಸ್ಪೋರ್ಟ್ಸ್ ಸಚಿನ್ ಮಹಾದೇವನ್ ಸಾರಥ್ಯದಲ್ಲಿ ಬಹಳಷ್ಟು ಅತ್ಯುತ್ತಮವಾಗಿ ಬೆತ್ತರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಕೂಡ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದೆಡೆ ನೇರ ಪ್ರಸಾರದ ಮುಖಾಂತರವಾಗಿ, ಜೊತೆಗೆ ಈ ಒಂದು ಜೆಪಿ ಪಾರ್ಕ್ ಕ್ರೀಡಾಂಗಣದಲ್ಲೂ ಕೂಡ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರು ಜಮಾವಣೆಯನ್ನು ಕಂಡುಕೊಂಡು ಗ್ಯಾಲರಿಯಲ್ಲಿ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲಾ ಕ್ರೀಡಾ ಪ್ರೇಕ್ಷಕ ವರ್ಗದವರಿಗೆ ನಾವು ಮಗವೀರ ಸಂಘದ ವತಿಯಿಂದ ಪ್ರೀತಿಯ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಅಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬರಬೇಕೆನ್ನುವಂತ ಕರೆ ಕೊಡ್ತಾ ಇದ್ದಾವೆ. ಜಾನ್ಸನ್ ರಿಯಲ್ ಫೈಟರ್ಸ್ ಮತ್ತು ಇಜಾನ್ ಕ್ಯಾಪ್ಟನ್ ಟಾಸಿಗೆ ಬನ್ನಿ. ಮುಂದಿನ ಹಂತದ ಟಾಸ್ ಕಾರ್ಯಕ್ರಮವನ್ನು ಕುಮಾರ್ ಕಾಂಚನ್ ಮತ್ತು ಶ್ವೇತ ದತ್ತಾತ್ರೇಯ ಅವರು ಟಾಸ್ ಕಾರ್ಯಕ್ರಮ ನಡೆಸಿಕೊಡ್ಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಜಾನ್ಸನ್ ರಿಯಲ್ ಫೈಟರ್ಸ್ ವರ್ಸಸ್ ಇಜಾನ್ ಉಡುಪಿ. ಈ ಹಂತದ ಮತ್ತೆ ವೀಕ್ಷಣೆ ಮಾತನಾಡೋದು ಕಂಡುಕೊಳ್ಳುತ್ತಾ ಇದ್ದೀರ. ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ.
ಅಣ್ಣ ಮ್ಯೂಸಿಕ್ ಆಫ್ ಮಾಡಿ. ಇಜಾನ್ ಹಾಗೂ ಮತ್ತೊಂದೆಡೆ ಜಾನ್ಸನ್ ರಿಯಲ್ ಫೈಟರ್ಸ್ ತಂಡ ನಾಯಕರಿಗೆ ಕೊನೆ ಕರೆಯನ್ನು ಕೊಡ್ತಾ ಇದ್ದೇವೆ. ಟಾಸ್ಕ್ ಆಗಿ ಮುಂದಿನ ಪಂದ್ಯಾಟಕ್ಕಾಗಿ ಎರಡೂ ತಂಡಗಳ ನಾಯಕರಿಗೆ ಲಾಸ್ಟ್ ಕಾಲ್ ಅನ್ನು ಕೊಡ್ತಾ ಇದ್ದೇವೆ. ಇಮಿಡಿಯೇಟ್ ಆಗಿ ತಾವುಗಳು ಬರಬೇಕು ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಅದೇ ರೀತಿ ಕುಮಾರ್ ಕಾಂಚನ್ ಅವರು ಈ ಒಂದು ಟಾಸ್ಕ್ ಕಾರ್ಯಕ್ರಮ ನಡೆಸಿಕೊಡ್ಬೇಕು. ದತ್ತಾತ್ರೇಯ ಮತ್ತು ಕುಮಾರ್ ಕಾಂಚನ್ ಇಬ್ಬರು ಒಂದಾಗಿ ಟಾಸ್ಕ್ ಕಾರ್ಯಕ್ರಮ ನಡೆಸಿ ಅನ್ನೋದಾಗಿ ಕೇಳ್ತಾ ಇದ್ದೇವೆ. ಜನವರಿ 10 ರಿಂದ 12 ಓಂ ಕ್ರಿಕೆಟರ್ಸ್ ಭದ್ರಾವತಿ ಆಶ್ರಯದಲ್ಲಿ ಎರಡನೇ ಬಾರಿಗೆ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಕೂಟ ಭದ್ರಾವತಿಯಲ್ಲಿ ನಡೆಯುತ್ತೆ. ವಿಜಯಿ ತಂಡಕ್ಕೆ 2.5 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ರನ್ನರ್ಸ್ ಅಪ್ ತಂಡಕ್ಕೆ 1.5 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರ್ತದೆ. ಥರ್ಡ್ ಪ್ಲೇಸ್ ತಂಡ 50,000 ರೂಪಾಯಿಗಳ ಜೊತೆ ಟ್ರೋಫಿಯನ್ನು ಕೂಡ ಪಡ್ಕೊಳ್ತಾರೆ. ಈ ಪಂದ್ಯಾಟ ಜನವರಿ 10 ರಿಂದ 12 ಭದ್ರಾವತಿಯ ಮೈದಾನದಲ್ಲಿ ನಡೆಯುತ್ತೆ. ತಮಗೆಲ್ಲರಿಗೂ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಓಂ ಕ್ರಿಕೆಟರ್ಸ್ ಭದ್ರಾವತಿಯ ಪರವಾಗಿ. ಅಂಗನ ಒಳಭಾಗದ ಆರಂಭ ಕಾರ್ಯ ಮಾಡ್ತಾ ಇದ್ದಾರೆ. ಒಂದರ ಸಲೀಂ ಆದ್ರೆ ಮತದಲ್ಲಿ ಸ್ಯಾಂಡಿ ಮೊದಲ ಹಂತದಲ್ಲಿ ಅಂಗನ ಒಳ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಮೊದಲ ಸಾರಿಗೆ ಭಾಗದಲ್ಲಿ ಭರತ್ ಕಿಡಿಯಾರು ಇಜಾನ್ ಮತ್ತು ರಿಯಲ್ ಫೈಟರ್ ಜಾನ್ಸನ್ ತಕ್ಷಣವೇ ಬರಬೇಕು ಅನ್ನೋದಾಗಿ ನಮ್ಮ ಎರಡೂ ತಂಡಗಳನ್ನು ಕೇಳಿಕೊಳ್ತಾ ಇದ್ದೇವೆ. ಕ್ಲಾಸ್ ಆಗ್ತಾ ಇದೆಯಾ? ಇಜಾನಿನ ನಾಯಕರಿಗೆ ಕೊನೆಯ ಕರೆ ಇಜಾನ್ ಸ್ಪೋರ್ಟ್ಸ್ ಕ್ಲಬ್. ಭರತ್ ಕಿಡಿಯಾರು ಚೆಂಡ ತಗೊಳ್ಕೋಗಿ ಡೆಲಿವರಿ ಸಲೀಂ ಕ್ಲೀನ್ ಬಾಲ್. ಏನೆಕ್ಸಿನ ಮೊದಲ ಚೆಂಡಿನಲ್ಲಿ ಪಂಚಗಣ್ಣ ಕೋಟ ಇದ್ದಾರೆ. ಸಲೀಂ ವಿಕೆಟ್ ಅನ್ನು ಉಳಿಸಲು ಮುಖ್ಯವಾಗಿ ಮೊದಲ ಹಂತದ ಮೇಲೆ ಪಡ್ಕೊಳ್ತಾ ಇದೆ ಪಂಚಗಣ್ಣ ಕೋಟ. ಸಂಪತ್ ಬೈಲಕೆರೆ ಇಜಾನಿನ ನಾಯಕ ಬಂದ್ರು. ನಿಮ್ಮನ್ನೇ ಕಾಯ್ತಾ ಇದ್ರೆ ಸಂಪಾದನೆ ಹೋಗುದಿಲ್ಲ. ಮಗವೀರ ಸುವರ್ಣ ಕಪ್ ಹಗಲು ಮಾತ್ರ ಕರ್ನಾಟಕ ರಾಜ್ಯ ಮಟ್ಟ ಕ್ರಿಕೆಟ್ ಪಂದ್ಯಾಟದ ವೆರಿ ಇಂಪಾರ್ಟೆಂಟ್ ಮ್ಯಾಚ್ ಅನ್ನು ಆಡ್ತಾ ಇರುವಂತ ಪಾಂಚಗಣ್ಣ ಕುಂದಾಪುರ ಕೋಟ ಹೊಸ ತಂಡ ನಿತೀಶ್ ಶೆಟ್ಟಿ ಅವರ ಮುಂದಾಳತ್ವದಲ್ಲಿ ಆಡ್ತಾ ಇದೆ. ಪಾಂಚಗಣ್ಣದ ರಣಕಹಳವನ್ನು ಮೊಳಗಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ ಜೆಪಿ ಪಾರ್ಕ್ ಬೆಂಗಳೂರಿನಲ್ಲಿ. ಈ ಬಾರಿ ಮತ್ತೊಂದು ಆಟಗಾರ ಮುರಳಿಯ ಸೇರ್ಪಡೆ ಆರಂಭಿಕ ಹಂತದಲ್ಲಿ ಒತ್ತಡಕ್ಕೆ ಸೆಲೆಕ್ಟ್ ಆಗಿದೆ ಮೈಟಿ ಬ್ಯಾಂಗ್ಳೂರ್. ಮತ್ತೆ ಭರತ್ ಅಲೋಕಂಡನ ಬಳಸಿದ್ರು. ಈ ಬಾರಿ ಕೂಡ ಬರವಾಗಿ ಅಪೀಲನ್ನು ಮಾಡಿದ್ರು. ಒಂದೋಟದ ಸೇರ್ಪಡೆ ಅಂಕಿಅಂಶಗಳ ಪಟ್ಟಿಗೆ ಬರ್ತಾ ಇದೆ. ಮೈಟಿ 1 for 1 ಜಯವನ್ನು ದಾಖಲಿಸುವುದಕ್ಕಾಗಿ 56 ಓಟವನ್ನು ದಾಖಲಿಸಬೇಕಾಗಿದೆ 6 ಓವರ್ಗಳಲ್ಲಿ. ಅಲೋಕಂಡನ ಮತ್ತೆ ಭರತ್ ಕಿಡಿಯಾರು. ಭರತ್ ಕಿಡಿಯಾರು ಚೆಂಡು ಸ್ಯಾಂಡಿ ಹೊಡೆತ ಲೋಕಸ್ನಲ್ಲಿ. ಭಾಗದಲ್ಲಿ ಸ್ಯಾಂಡಿ ದಾಂಡಲ್ಲಿ ಮಾರ್ಚರಿ ಸಿಕ್ಸರ್ ಲೋಕಸ್ನ ಸಿಮರ್ಕರ ಭಾಗವನ್ನು ಕಾಣ್ತಾ ಇದೆ. ಮತ್ತೆ ಪ್ರತಿ ಹೋರಾಟವನ್ನು ಮಾಡ್ತಾ ಇದೆ ಮೈಟಿ ಬ್ಯಾಂಗ್ಳೂರ್. ಮೊದಲ ಪಂದ್ಯ ರಿಯಲ್ ಫೈಟರ್ ಜಾನ್ಸನ್ won the toss, elected to batting first. 2 ಲಕ್ಷ ರೂಪಾಯಿಗಳ ಒಂದು ಪಂದ್ಯ. 3 ದಿನಗಳ ಕಾಲದ ಮಗವೀರ ಸುವರ್ಣ ಸಂಭ್ರಮ ಸುವರ್ಣ ಪಥ. ಮತ್ತೆ ಭರತ್ ಕಿಡಿಯಾರು ಎಸೆದ ಚೆಂಡು ಟಾಪ್ ಜಾಗ್ತಾ ಇದೆ ತಗೊಳ್ಕೋಗಿ ನಿಂಡುಗಡವಾಗಿದ್ದಲ್ಲಿ ಇಬ್ಬರು ಕ್ಷೇತ್ರ ಶುರು ಕೂಡ
ಸ್ಯಾಂಡಿ ಎರಡು ಓಟದ ಸೇರ್ಪಡೆ ಪಾಂಚಜನ್ಯ ಆ ನಿಟ್ಟಲ್ಲಿ ಮಿಡ್ ವಿಕೆಟ್ ಫೀಲ್ಡರ್ 2 ವಿಕೆಟ್ ಮಾಡಿಕೊಂಡ್ರು. ತಳ ಮತ್ತು 9ಕ್ಕೆ 1 6 ಓವರ್ಗಳ ಪಂದ್ಯ 55 ಓಟದ ಟಾರ್ಗೆಟ್ ಇದೆ. ಐದನೇ ಬಾರಿ ಮತ್ತೆ ಭಾರತ್ ಗಿಳಿಯಾರು ಸಣ್ಣ ಚೆಂಡು ಇನ್ಸೈಡ್ ಔಟ್ ಆಗಿ ಆಡುವಂತ ಪ್ರಯತ್ನ ತಗೊಳ್ಕೋಗಿ ಹೊಂದಾಣಿಕೆ ಕೊರತೆ ಮಾಡಿ ಮುರಳಿ ರನ್ ಔಟ್ ಹೋದ್ರು. ಮತ್ತೊಂದು ಹೋದರಿ ಆಗತ್ತೆ ಮೈಟಿ ಕೇರಸ್ ಬ್ಯಾಂಗ್ಳೂರ್ ಮುರಳಿ ವಾಪಸ್ 9.2. ಆಂಗಣ ಒಳಭಾಗಿಯತ್ತ ಮಂಜನ ಸೇರ್ಪಡೆ ಮೊದಲ ಹಂತದಲ್ಲಿ ಭಾರತ್ ಕಿರಿಯಾರು ಪಾಂಚಜನ್ಯದ ಪರ ಅತ್ಯುತ್ತಮ ಓವರನ್ನು ಎಸೆದರು. ಈಗಾಗಲೇ 9ಕ್ಕೆ 2 55 ಓಟವನ್ನು ದಾಖಲಿಸಬೇಕಾದಂತ ಒಂದು ತಂಡ 56ರ ಟಾರ್ಗೆಟ್ ಇದೆ. 9ಕ್ಕೆ 2 9.2 ಮತ್ತೆ ಭಾರತ್ ಸ್ಯಾಂಡಿಗೆ ಸಣ್ಣ ಚೆಂಡು ಮಹಾಶ್ವೇತ ಮರದ ಹೊಡೆತ ಇವಾಗಲೇ 1 ಸಿಕ್ಸರ್ ದಾಖಲಿಸಿದ ಸ್ಯಾಂಡಿ. ಈ ರೀತಿಯಾಗಿ ಮೊದಲ ಓವರ್ ಮುಕ್ತಾಯದಲ್ಲಿ 10ಕ್ಕೆ 2 ಇನ್ನು 30 ಎಸೆತ 46 ಓಟದ ಅವಶ್ಯಕತೆ ಮಲ್ಟಿ ಜಯಕ್ಕಾಗಿ. ಈ ಟೂರ್ನಮೆಂಟಿನ ನಮ್ಮ ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿ. ಇವಾಗ ಎಲ್ವಿಎಚ್ಎಸ್ ಮತ್ತು ಶೇನಿವಿ ಕಾರ್ಪೊರೇಷನ್ ಪದಾರ್ಥ ಉಸ್ತುವಾರಿಯಲ್ಲಿ ಸುನೀಲ್ ಸುವರ್ಣ ಮತ್ತು ರವೀಂದ್ರ ತೋಳರ್ ಮೊದಲ ಎಂಪಿಎಲ್ ಪ್ರಶಸ್ತಿಯನ್ನು ಪಡ್ಕೊಂಡ ತಂಡ ಕೂಡ ಸಿ ರಾಕರ್ಸ್ ಇವತ್ತು ಬಹುಮಾನವನ್ನು ಪಡ್ಕೊಳ್ತದೆ. ಇನ್ನು ಕೆಲವೇ ಗಂಟೆಗಳಲ್ಲಿ ಮುಖ್ಯ ವೇದಿಕೆಯಲ್ಲಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಬಹಳಷ್ಟು ಮಂದಿ ಅತಿಥಿ ವರೆಯನ್ನೆಲ್ಲ ಈ ಕಾರ್ಯಕ್ರಮವನ್ನು ಕಂಡುಕೊಳ್ಳಿಕ್ಕಿದ್ದಾರೆ. ಆಂಗಣ ಒಳಭಾಗಿಯತ್ತ ಮತ್ತೊಂದು ಬೌಲರ್ ಸೇರ್ಪಡೆ ಚಾಲೆಂಜ್ ಗಣೇಶ 30ಕ್ಕೆ 46 ಓಟದ ಅವಶ್ಯಕತೆ ಇದೆ. ಮೈತ್ರಿ ಮತ್ತು ಪಾಂಚಜನ್ಯ ಪಂದ್ಯ ರಿವರ್ಸ್ ಮಾಡೋ ಪ್ರಯತ್ನ ಓಟ್ಗಳು ಮಾಡ್ತಾ ಇಲ್ಲ. ಸ್ಯಾಂಡಿ ಪವರ್ ಪ್ಲೇ ಹಂತದಲ್ಲಿ ಒಂದಷ್ಟು ಬೆರೆಸಲ ಹೊರತ ಕೈ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಮೈತ್ರಿಯ ಪರವಾಗಿ. ಇವಾಗಲೇ 2 ಪ್ರಮುಖ ವಿಕೆಟ್ಸ್ಗಳು ಮುರಳಿ ಮತ್ತು ಸಲೀಂ ಬಹಳಷ್ಟು ಬೇಗ ಔಟ್ ಆಗಿ ಒತ್ತಡಕ್ಕೆ ಸಿಲುಕ್ತಾ ಇದೆ ಮೈತ್ರಿ ಬ್ಯಾಂಗ್ಳೂರ್. ಈ ಸಂದರ್ಭದಲ್ಲಿ ಸ್ಯಾಂಡಿ ಹೊಡೆತ ಮಿಡ್ ವಿಕೆಟ್ ಅಲ್ಲಿ ಮತ್ತೆ ಸಿಕ್ಸರ್ ದಾಖಲಿಸಿದ್ರು ಮೈತ್ರಿಯ ಪರವಾಗಿ. ಸ್ಯಾಂಡಿ ದಾಂಡಿನಲ್ಲಿ ಚೊಮ್ಮಿದ ಸೆಕೆಂಡ್ ಸಿಕ್ಸರ್. ಸ್ಯಾಂಡಿ ಪಂದ್ಯದ ದಿಕ್ಕನ್ನು ಬದಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಇವಾಗಲೇ 16 ಓಟಗಳು ದಾಖಲಾಗಿದೆ. 40 ಓಟದ ಅವಶ್ಯಕತೆ. ಇನ್ನೂ ಕೂಡ 28 ಎಸೆತಗಳು ಬಾಕಿ ಉಳ್ಕೊಳ್ತಾ ಇದೆ. ಸ್ಯಾಂಡಿ ಆಟವೇ ಈ ಹಂತದಲ್ಲಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಇದೆ ಕೂಡ ಮೈತ್ರಿಯ ಪರವಾಗಿ. ಎರಡನೇ 3ನೇ ಚೆಂಡಿಗಾಗಿ ಮತ್ತೆ ಚಾಲೆಂಜ್ ಗಣೇಶ ಈ ಬಾರಿಸಿರುವಂತಹ ಚೆಂಡು ರಿವರ್ಸ್ ಮಾಡೋ ಪ್ರಯತ್ನ ಓಟಗಳು ಮಾಡ್ತಾ ಇಲ್ಲ. ಎಂ ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಸುವರ್ಣ ಸಂಭ್ರಮ 50ರ ಸಂಭ್ರಮಕ್ಕಾಗಿ ಬೆಂಗಳೂರಿನಲ್ಲಿ
ಮೊಗವೀರ ಸಂಘ ಈ ಟೂರ್ನಮೆಂಟ್ ನಡೆಸ್ತಾ ಇದೆ. ಮತ್ತೆ ಸಂಡೆ ಹೋದರೆ ನಾವರಿಸಾರೋ ಪ್ರಾಂತ್ಯದಲ್ಲಿ ಆರೈಕೆಯನ್ನು ಮಾಡಿಕೊಂಡ್ರು. ಡಾಟ್ ಪಾಲಿನ ಸೇರ್ಪಡೆಯೂ ಕೂಡ ಚಾಲೆಂಜ್ ಗಣೇಶ ಫ್ರಮ್ ಕುಂದಾಪುರ 5ನೇ ಬಾರಿ ಕೇವಲ ಒಂದು ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ಟ ನಂತರ ಈ ಓವರ್ 4ನೇ ಡಾಟ್ ಬಾಲ್ ಅನ್ನು ಎಸೆದು ಫೈಟ್ ಬ್ಯಾಕ್ ಮಾಡಿ ಅಂತ ಓವರ್ ಕೂಡ ಪಾಂಚಜನ್ಯದ ಪರವಾಗಿ ಹೊಸ ತಂಡ ಆಡುತ್ತಲೇ 2ನೇ ಓವರ್ ಕೊನೆ ಚೆಂಡಲ್ಲಿ ಕೂಡ ಬಳಸುವಂತ ಹೊಡೆತ ಸ್ಕ್ರಾಲ್ ಆಗಿದೆ. ಒಂದೋಟವನ್ನು ಸಾಂಡಿ ಪೂರೈಕೆ ಮಾಡಿದ್ರು. ಮೈಟಿಯ ಮೊತ್ತ 2 ಓವರ್ಗಳಲ್ಲಿ 17ಕ್ಕೆ 2. ಆಡುತ್ತಲೇ ಇನ್ನು 24 ಎಸೆತ ಜಯಕ್ಕಾಗಿ 39 ಓಟದ ಅವಶ್ಯಕತೆ. ಹಲೋ ಅಂಗಡಿ ಒಳಭಾಗದಲ್ಲಿ ಬಹಳಷ್ಟು ಕುತೂಹಲಕಾರಿ ಪಂದ್ಯ. ಜನವರಿ 5ನೇ ತಾರೀಕು ಮೊದಲೂರ ಈ ಒಂದು ಸುವರ್ಣ ಸಂಭ್ರಮದ ಅದ್ದೂರಿಯ ಸಮಾರೋಪ ಸಮಾರಂಭ ಅರಮನೆ ಮೈದಾನ ಬೆಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ತಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಇದೇ ಸಂದರ್ಭ ವಹಿಸ್ತಾ ಇದ್ದೇವೆ ಮೊದಲೂರ ಸಂಘದ ಪರವಾಗಿ. ಈ ತಂಡದ ಭರತ್ ಕಿಳಿಯಾರು 3ನೇ ಓವರ್ಗಾಗಿ ಈ ಸಂದರ್ಭ ಚೆಂಡು ತೀರಾ ಸ್ಲೋವರ್ ಡೆಲಿವರಿ ಒನ್ನೋಟದ ಸೇರ್ಪಡೆ ಸ್ಯಾಂಡಿ ಓಟದ ಪೂರೈಕೆಯನ್ನು ಮಾಡಿಕೊಂಡ್ರು. 18ಕ್ಕೆ ತಲುಪ್ತಾ ಇದೆ ತನ ಮೊತ್ತ. ಇನ್ನು 23 ಎಸೆತ 38 ಓಟದ ಅವಶ್ಯಕತೆ. ಇಲ್ಲಿ ಗೆದ್ದ ತಂಡ ಹೋರಾಟದ ರೇಸ್ನಲ್ಲಿ ಉಳಿತದೆ. ಸೋಲುವ ತಂಡ ವಂಶಶಃ ಟೂರ್ನಮೆಂಟ್ ಇಂದ ನಿರ್ಗಮನವನ್ನು ಕಂಡುಕೊಳ್ತಾರೆ. ಅಲೋಖಂಡಿನ ಮತ ಭರತ್ ಕಿಳಿಯಾರು. ಈ ತಂಡದ ಮಂಜಗಸನ ಚೆಂಡು ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಒಂದೋಟಿನ ಸೇರ್ಪಡೆ ಮೈಟಿ ಖಾತೆಗೆ 19 ಓಟವನ್ನು ತಲುಪ್ತಾ ಇದ್ದಾರೆ. ಸಮರೋಪಾದಿ ಪ್ರೇಕ್ಷಕರ ಗ್ಯಾಲರೀಸ್ಗಳಲ್ಲಿ ಜೆಪಿ ಪಾರ್ಕ್ನ ನೇರ್ನೆಸ್ ಆಗಿ ಪಂದ್ಯಾಟವನ್ನು ನೋಡ್ತಾ ಇದ್ದಾರೆ. ಮಹಿಳಾ ಪ್ರೇಕ್ಷಕರು ಕೂಡ ಪಂದ್ಯಾಟ ನೋಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ ಮೊದಲೂರ ಸಂಘ ಬೆಂಗಳೂರಿನ ಪರವಾಗಿ. ಕೆಲವಾಗಿ ಮತ್ತೆ ಪ್ರಾರಂಭವಾಗಿ ಮಾಹಿತಿಯ ತಂಡಕ್ಕೆ ಉಳ್ತಾ ಇದೆ. ಸ್ಯಾಂಡಿ ಕ್ಲೀನ್ ಬಾಲ್ ಹೋದರೆ ರಾಷ್ಟ್ರವನ್ನು ಕಂಡಂತ ಸ್ಯಾಂಡಿ ಈ ಹಂತದಲ್ಲಿ ಪಾಂಚಜನ್ಯ ಹಿಡಿತವನ್ನ ಬಿಗಿ ಮಾಡ್ತಾ ಇದೆ. ಜೆಪಿ ಪಾರ್ಕ್ ನಲ್ಲಿ ಮೊಗವೀರ ಪಂದ್ಯಾಟ ಸಾಗ್ತಾ ಇದೆ. ಮೊಗವೀರ ಸುವರ್ಣ ಕಪ್ ಹಿಡಿತಾ ಇದೆ. ಅಂಗಡ ಒಳಭಾಗದ ಪುಣ್ಯಾಲಿಯ ಸೇರ್ಪಡೆ ಈ ಪರಿಸ್ಥಿತಿಯಲ್ಲಿ ಬಹುಶಃ ಪಂದ್ಯಾಟವನ್ನು ಹಿಡಿತಾ ಇರಬೇಕಾದ್ರೆ ಅಗತ್ಯದ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡಲೇಬೇಕಾಗಿದೆ ಮೈಟಿ ಆಟಗಾರರು. ಗಿಳಿಯ ರೀಮಾರಸನ ಚೆಂಡು ಭರತ್ ಫ್ಲಿಕ್ ಮಾಡ್ತಾ ಇದ್ದಾನೆ. ಪುಂಜಾಲಿಯ ಖಾತೆಗೆ ಒಂದರ ಸೇರ್ಪಡೆ ಲಾಕ್ ಸ್ಲಿಪ್ ನಲ್ಲಿ ಬೀಜಾಡಿ ಮಹೇಶ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತನ್ನ ಮೊತ್ತ 20ಕ್ಕೆ 3, 56 ಓಟದ ಅವಶ್ಯಕತೆ. ಪಾಂಚಜನ್ಯದ ವಿರುದ್ಧವಾಗಿ ಆಡ್ತಾ ಇದೆ ಮೈತ್ರಿ ಕ್ರಿಕೆಟರ್ಸ್ ಬ್ಯಾಂಗ್ಳೂರ್.
ಬಾರಿ ಕೂಡ ತೀರಾ ಕೆಳಂಚಿನಲ್ಲಿ ಬಿದ್ದ ಚೆಂಡು ಮತ್ತೆ ಗ್ಲಾನ್ಸ್ ಅನ್ನು ಮಾಡ್ತಾ ಇದ್ದಾನೆ ಮಂಜ. ಲಾಕ್ ಸ್ಲೀಪ್ ಅಲ್ಲಿ ಒಂದು ಸೇರ್ಪಡೆ 21 ಓಟ ದಾಖಲಾಗ್ತಾ ಇದೆ. ಮೊದಲ ಹಂತದಲ್ಲಿ ಮತ್ತೊಂದು ಡೋಡೈ ಕಾಳಗ ಉಡುಪಿ 2 ತಂಡಗಳು ಆಡ್ತಾ ಇದೆ. ರಿಯಲ್ ಫೈಟರ್ಸ್ ಜಾನ್ಸನ್ ವರ್ಸಸ್ ಸಿಜಾನ್ ಸ್ಪೋರ್ಟ್ಸ್ ಕ್ಲಬ್. ಮತ್ತೊಂದು ಬಿಗ ಪೈಪೋಟಿಯ ಪಂದ್ಯ. ಗಿಳಿಯಾರು ಬರ ತೋಟವನ್ನು ಬಿಡ್ಕೊಡ್ತಾ ಇಲ್ಲ. ಈ ರೀತಿಯಾಗಿ ಮೊದಲ 3 ಓವರ್ಗಳ ಮುಕ್ತಾಯವನ್ನು ಕಂಡ ಈ ಒಂದು ಪಂದ್ಯ 21ಕ್ಕೆ 3 ಹೋದರಿಯನ್ನು ಕಳ್ಕೊಳ್ತಾ ಇದೆ ಮಾಹಿತಿ. ಅಂತಿಮ 3 ಓವರ್ಗಳಲ್ಲಿ 35 ಓಟವನ್ನು ದಾಖಲಿಸಬೇಕಾಗಿದೆ ಮಾಹಿತಿ ಮುಂದಿನ ಹಂತಕ್ಕೆ ಲಗ್ಗೆಯನ್ನು ಇಡುವುದಕ್ಕಾಗಿ. ಸುವರ್ಣ ಪಥ ಕಾರ್ಯಕ್ರಮದ ಮಹಾನ್ ಪ್ರಾಯೋಜಕರು ಪವರ್ಡ್ ಬೈ ಕೋತಾಸ್ ಕಾಫಿ, ಇದರ ನಿರ್ದೇಶಕರಾದಂತಹ ಶ್ರೀ CS ನಿತಿನ್ ಸರ್ ನಮ್ಮೊಂದಿಗಿದ್ದಾರೆ. ಅವರಿಗೆ ಮೊಗವೀರ ಸಂಘ ಬೆಂಗಳೂರು ವತಿಯಿಂದ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಸುವರ್ಣ ಪಥ ಪವರ್ಡ್ ಬೈ ಕೋತಾಸ್ ಕಾಫಿ. ಆಧಾರವಾದ ಮತ್ತೆ ಗಣೇಶ ಎಸೆದ ಚೆಂಡು ಒಂದೋಟದ ಸೇರ್ಪಡೆ ಲಾಕ್ ಬಾಯ್ ತಂಡದ ಮೊತ್ತ 22 ತಲುಪ್ತಾ ಇದೆ. ವಸ್ತುಶಃ ಪಂಚಜನ್ಯ ಕೋಟ ಈ ಪಂದ್ಯದ ಸ್ಪಷ್ಟ ಮೇಲುಗಡೆ ದಾಖಲಿಸಿದೆ ಕೂಡ. ಸುವರ್ಣ ಪದಕದ ಕೋ ಸ್ಪಾನ್ಸರ್ ಶ್ರೀಯುತ ಜಾನ್ಸನ್ ಲೂಯಿಸ್ ಇಯಾನ್ ಎಲಿವೇಟರ್ಸ್ ನ ಮಾಲಕರು ನಮ್ಮ ಪಂದ್ಯಾಟದಲ್ಲಿ ನಮ್ಮನ್ನ ಕೂಡಿಕೊಳ್ತಾ ಇದ್ದಾರೆ. ಅವರಿಗೆ ಮೊಗವೀರ ಸಂಘ ಬೆಂಗಳೂರು ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವೆಲ್ಕಮ್ ಸರ್. ಮಾಸ ಪೇಜಾಲಿಗೆ ಒಂದೊತ್ತ ಸೇರ್ಪಡೆ ತನ್ನ ಮೊತ್ತ 23. ಟೂರ್ನಮೆಂಟಿನ ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿ ಮತ್ತು ಸಹ ಪ್ರಾಯೋಜಕರು ಇವಾನ್ ಎಲಿವೇಟರ್ಸ್ ಹಾಗೂ ಶ್ರೀನಿಧಿ ಕಾರ್ಪೊರೇಷನ್. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹ ಮೊಗವೀರ ಸುವರ್ಣ ಸಂಭ್ರಮದ ಕಾರ್ಯಕ್ರಮ 3 ತಿಂಗಳ ಕಾಲ ನಿರಂತರವಾಗಿ ನಡೆಯುವಂತಹ ಕಾರ್ಯಕ್ರಮವೂ ಕೂಡ ಇದಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಚಾಲೆಂಜ್ ಗಣೇಶ. ಈ ಮನಸ್ಸದ ಚೆಂಡು ಅನಾವಶ್ಯಕ ಓಡಾಟದಲ್ಲಿ ಮಂಜ ರನ್ಔಟ್ ಆಗುವ ಅಪಾಯ ಇತ್ತು, ಆದ್ರೂ ಕೂಡ ರನ್ಔಟ್ ಆಗ್ತಾ ಇಲ್ಲ. ಮತ್ತೆ ಡಾಟ್ ಬಾಲಿನ ಸೇರ್ಪಾಡೆ JP ಪಾರ್ಕಿನ ಅಂಗನ ಹೊರಭಾಗದಲ್ಲಿ ನಿನ್ನೆ ಆರಂಭವಾಗಿರುವಂತಹ ಈ ಒಂದು ಕ್ರೀಡಾಕೂಟ. ಸುವರ್ಣದ ಇನ್ನೋರ್ವ ಕೋ ಸ್ಪಾನ್ಸರ್ SNC ಶ್ರೀನಿಧಿ ಕಾರ್ಪೊರೇಷನ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಉಮೇಶ್ ಕುಂದರ್ ಅವರು ನಮ್ಮ ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನ ಕೂಡಿಕೊಳ್ತಾ ಇದ್ದಾರೆ. ಅವರಿಗೆ ಮೊಗವೀರ ಸಂಘದ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವೆಲ್ಕಮ್ ಮಿಸ್ಟರ್ ಉಮೇಶ್ ಕುಂದರ್. 24 for 4. ಒಂದು ಹಂತದಲ್ಲಿ ಬೆಳಗಿನ ಮೊದಲ ಪಂದ್ಯದಲ್ಲಿ ಚೆನ್ನೈಯ ವಿರುದ್ಧ ಆಘಾತಕಾರಿ ಸೋಲನ್ನು ಕಂಡ ಕುಂದಾಪುರ ಈ ಒಂದು ಪಾಂಚಜನ್ಯ ತಂಡ ಈ ಪಂದ್ಯಾಟ ಫೀನಿಕ್ಸ್ನ ಹಾಗೆ ಆಡ್ತಾ ಇದೆ. ತನ್ನದೇ ಭೂಮಿಯಿಂದ ಹುಟ್ಟು ಪಡೆಯುವಂತಹ ಫೀನಿಕ್ಸ್ನ ಹಾಗೆ ಬಲಿಷ್ಠ ತಂಡ ಮೈತ್ರಿಯನ್ನು ಹೊಡೆಮುರುಕಟ್ಟುವ ಪ್ರಯತ್ನವನ್ನು ಮಾಡ್ತಾ ಇದೆ. ಇಲ್ಲಿ ಗೆದ್ರೆ ಮಾತ್ರ ಮುಂದಿನ ಒಂದು ಅವಕಾಶ ಇದೆ ಪಾಂಚಜನ್ಯಕ್ಕೆ. ಸೇಮ್ ಟೈಮ್ ಮೈತ್ರಿ ಪರಿಸ್ಥಿತಿ ಕೂಡ ಅದೇ ರೀತಿಯಲ್ಲಿದೆ. ಈ ತರಹದ ಓಟುಗಳು ಮಾಡ್ತಾ ಇಲ್ಲ. ಗಣೇಶನ ಓವರ್ ಮುಗಿತಾ ಇದೆ. 4 ಓವರ್ಗಳಲ್ಲಿ 24ಕ್ಕೆ 4. ಸಮರೋಪಾದಿ
ಪ್ರೇಕ್ಷಕರು, ಇನ್ನು ಕೆಲವೇ ಗಂಟೆಗಳಲ್ಲಿ ನಮ್ಮ ಮುಖ್ಯ ವೇದಿಕೆಯಲ್ಲಿ ಆರಂಭವಾಗುವಂತಹ ಕಾರ್ಯಕ್ರಮ ಮಾಧವ ಮಂಗಲ ವೇದಿಕೆಯ ಕಾರ್ಯಕ್ರಮವಾಗಲಿಕ್ಕಿದೆ. ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವೊಂದು ಪ್ರಮುಖ ಅತಿಥಿ ವರೆಯನ್ನೆಲ್ಲ ಮಾಧವ ಮಂಗಲ ವೇದಿಕೆಯನ್ನು ಕಂಡುಕೊಂಡಿದ್ದಾರೆ. ಇನ್ನೊಂದಷ್ಟು ಮಂದಿ ಮುಂದಿನ ಹಂತದಲ್ಲಿ ಮಾಧವ ಮಂಗಲ ವೇದಿಕೆಯನ್ನು ಕಂಡುಕೊಳ್ತಾರೆ. ಇವೆಲ್ಲವೂ ಕೂಡ ಮೊಗವೀರ ಸುವರ್ಣ ಪದದ ಹಗಲು ರಾತ್ರಿಯ 3 ದಿನಗಳ ಕಾಲದ ಅದ್ದೂರಿ ಕ್ರಿಕೆಟ್ ಪಂದ್ಯಕೂಟಕ್ಕಾಗಿ ನಡೀತಾ ಇದೆ ಜೆಪಿ ಪಾರ್ಕಿನ ಮೈದಾನದಲ್ಲಿ. ಅಂತಿಮ 2 ಓವರ್ಗಳು 32 ಓಟದ ಅವಶ್ಯಕತೆ. ಮೈತ್ರಿ ಜಯಕ್ಕಾಗಿ ಪಾಂಚಜನ್ಯ ವಿರುದ್ಧವಾಗಿ ಆಡ್ತಾ ಇದ್ದಾರೆ. ಅಲೋಕ್ ಕಿವರ್ಸಂಡ್ ಒಂದು ಕಡೆ, ಶ್ರೀನಿಧಿಯಾನ್ ಮತ್ತೊಂದು ಕಡೆ. ಇವನ್ ಅಲ್ವಟೈಸ್ ನಮ್ಮ ಸಹ ಪ್ರಾಯೋಜಕರು, ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿ ಟೂರ್ನಮೆಂಟ್ಗೆ ನಮ್ಮ ಜೊತೆ ಸಹಕರಿಸಿರುವಂತಹ ಎಲ್ಲರಿಗೂ ಕೂಡ ಹೃದಯ ಸ್ಪರ್ಶಿ ಕೃತಜ್ಞತೆಯನ್ನು ಮತ್ತೆ ಸಮರ್ಪಿಸ್ತಾ ಇದ್ದೇವೆ ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ. 5ನೇ ಓವರ್ ಮೊದಲ ಚೆಂಡು ಪ್ರಮೋದ್ ಬಾರಿಸಿರುವಂತಹ ಒಂದು ಚೆಂಡು ತನ್ಮೂಲಕವಾಗಿ ಬೈಮುಖೇನ ಒಂದು ಕಾಣುವಂತ ಸೂಚನೆ ಮಾಡ್ತಾ ಇದೆ. 25ಕ್ಕೆ 4 ಅಂತಿಮ 11 ಎಸೆತ 31 ಓಟದ ಅವಶ್ಯಕತೆ ಮಲ್ಟಿ ಕ್ರಿಕೆಟರ್ಸ್ ಬೆಂಗಳೂರಿನ ಜಯಕ್ಕಾಗಿ. ಎದುರಾಳಿಗಳ ತಂಡ ಪಾಂಚಜನ್ಯ ಕೋಟ ಕುಂದಾಪುರ. ಮತ್ತೆ ಪ್ರಮೋದ್ ವ್ಯಾಸನ ಒಂದು ಚೆಂಡು ರಿವರ್ಸ್ ಶಾಟ್. ಇಲ್ಲೇ ಮುಖೇನ ಒಂದು ಓಟ ಸೇರ್ಪಾಡು. ಕವರ್ ಪಾಯಿಂಟ್ ಮಾಡಿದಂತ ಚೆಂಡು ಸಾಗ್ತಾ ಇದೆ. ದಳ ಮೊತ್ತ 26. 10ಕ್ಕೆ 36 ಓಟದ ಅವಶ್ಯಕತೆ. ಔಟರ್ ಏಜ್ ಆಗ್ತಾ ಇದೆ. ಮಂಜನಿಗೂ ಕೂಡ ಓಟುಗಳು ಮಾಡ್ತಾ ಇಲ್ಲ. ವಿನೋದ ವಿಕೆಟ್ ಕೀಪರ್. ಮೊದಲ ಹಂತದಲ್ಲಿ ಬಹಳಷ್ಟು ಬಿರುಸಿನ ಆಟವನ್ನು ಆಡಿದಂತಹ ವಿನೋದ ಹಿಂದಿನ ವಾರ ಉಡುಪಿಯ ಪಡುಬಿಗೆ ಆಡುವಂತಹ ಕಡಲ್ ಫಿಶ್ ಪಂದ್ಯದಲ್ಲಿ ಕೂಡ ಫ್ರೈಟ್ಸ್ ಬೆಂಗಳೂರಿನ ವಿರುದ್ಧ 7 ಬರ ಸಿಡಿಲಿನ ಸಿಕ್ಸರ್ಗಳನ್ನ ದಾಖಲಿಸಿದಂತಹ ವಿನೋದ. ಆ ನಿಟ್ಟಿನಲ್ಲಿ ಮತ್ತೆ ಪ್ರಮೋದ್ 3ನೇ ಬಾರಿಗೆ ಹೆಸರಾದ ಚೆಂಡು ಮಿಡ್ ವಿಕೆಟ್ ಅಲ್ಲಿ ಗಾಳಿಯ ಲಾಭವನ್ನು ಪಡ್ಕೊಳ್ತಾ ಇಲ್ಲ. ಅಭಿ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು. ಮಂಜಲಾಟ ಮುಕ್ತಾಯವಾಗ್ತಾ ಇದೆ. ಮೈಟಿ 26ಕ್ಕೆ 5. ಆಘಾತಕಾರಿ ಸೋಲಿನ ತಮುಖವನ್ನು ಮಾಡ್ತಾ ಇರುವಂತ ಮೈಟಿ ಕ್ರಿಕೆಟರ್ಸ್. ನಮ್ಮ ಪ್ರಮುಖ ಪ್ರಾಯೋಜಕರು ಕೋತಾಸ್ ಕಾಫಿಯ ನಿರ್ದೇಶಕರು ಆಗಿರುವಂತಹ CS ನಿತಿನ್ ರವರು ಪದಾರ್ಥ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಇವನ್ನ ಅಲ್ವೇಟರ್ಸ್ನ ಪ್ರವರ್ತಕರು ಆಗಿರುವಂತಹ ಜಾನ್ಸನ್ ಲೂಯಿಸ್ ಅವರು ಕೂಡ ಪದಾರ್ಥ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಸೇನವಿ ಕಾರ್ಪೊರೇಷನ್ ಉಮೇಶ್ ಕುಂದರ್ ಅವರು ಕೂಡ ಪಂದ್ಯಾಟ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಮತ್ತೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ. 2 ಲಕ್ಷ ರೂಪಾಯಿಗಳ ಪಂದ್ಯಕೂಟ. ಇದಾದ ಬಳಿಕ ಮುಂದಿನ ಪಂದ್ಯ ಉಡುಪಿ ಅವರ ಪ್ರತಿಷ್ಠಿತ ತಂಡಗಳು ಆಡ್ತಾ ಇದೆ. ರಿಯಲ್ ಫೈಟರ್ಸ್ ಚಾನ್ಸನ್ ಮತ್ತು ಇದಾನ್ ಸ್ಪೋರ್ಟ್ಸ್ ಕ್ಲಬ್. ಈ ತಂಡದ ಇಲ್ಲೇ ಕೊನೆಯ ಹಂತದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಈ ಮಾದರಿಯ ಹೋರಾಟಗಳು ಕೇವಲ ಸೋಲಿನ ಅಂತರವನ್ನು ತಗ್ಗಿಸದೆ ಬಿಟ್ಟರೆ ಫಲಿತಾಂಶದ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. 5ನೇ ಓವರ್ ಮುಕ್ತಾಯ ಹಂತದಲ್ಲಿ 28ಕ್ಕೆ 5. ಅಂತಿಮ 6 ಚೆಂಡುಗಳಲ್ಲಿ 28 ಓಟದ ಅವಶ್ಯಕತೆ.
ಸುವರ್ಣ ಪಥದ ಈ ಒಂದು ಕ್ರಿಕೆಟ್ ಸಂಭ್ರಮದ ಅಂತಿಮ ದಿನ ಕೂಡ ಈಗಾಗಲೇ ಯಂಗ್ ಸ್ಪೋರ್ಟ್ಸ್ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಜೆಪಿ ಪಾರ್ಕಿನ ಸುತ್ತಮುತ್ತಲ ಪ್ರೇಕ್ಷಕರ ಹೊರತಾಗಿ ವಿಶ್ವದ ಯಾವುದೇ ಮೂಲೆಯಲ್ಲೂ ಕೂಡ ಈ ಒಂದು ಮೊಗವೀರ ಸುವರ್ಣ ಪದ ಪಂದ್ಯಾಟವನ್ನು ನೋಡಬಹುದಾಗಿದೆ. ಯೂಟ್ಯೂಬ್ ಅಲ್ಲಿ ಕೂಡ ಪಂದ್ಯಾಟ ನೋಡ್ತಾ ಇರುವಂತವರಿಗೆ ಎಲ್ಲ ಕೂಡ ಕೃತಜ್ಞತೆ ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ. ಈ ತಂಡದ ಬಿಜಾಡಿ ಮಹೇಶ ಶೇಲವಿ ಬೌಲಿಂಗ್ ಅನ್ನು ನಡೆಸ್ತಾ ಇದ್ದಾನೆ. 6ಕ್ಕೆ 28 ಓಟದ ಅವಶ್ಯಕತೆ. ಬಿಜಾಡಿ ಮಹೇಶ ಶೇಲವಿ ಬೌಲಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಈ ತಂಡದ ಮಹೇಶ ಚೆಂಡು ಲಾಂಗಾನವಾಗಿದೆ. ಕ್ಷೇತ್ರ ಕ್ಷಣ ಆಡುವಿಕೆ ಇಲ್ಲಿ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ 32 ತಲುಪ್ತಾ ಇದೆ. ಮೈಟಿಯ ಮೊತ್ತ. ಮತ್ತೆ ಪಂದ್ಯದ ಮುಂದಡಿಕೆಯನ್ನು ಕಾಣ್ತಾ ಇದೆ ಬಿಜಾಡಿ ಮಹೇಶ. 5 ಎಸೆತ 24 ಓಟದ ಅವಶ್ಯಕತೆ. ಮೈಟಿ ವರ್ಸಸ್ ಪಾಂಚಜನ್ಯ. 2ನೇ ಬಾರಿ ಹೆಸರುವಂತ ಚೆಂಡು ಈ ಬಾರಿ ಕೂಡ ಮಿಡ್ ವಿಕೆಟ್ ಅಲ್ಲಿ ಮತ್ತೊಂದು ಮೋಸವರ್ತ ಹೊಡೆತ. ಇನ್ನು ಕೆಲ ಬೌಂಡ್ರಿ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ ಮುಖೇನ ಮತ್ತೆ 36 ಓಟವನ್ನು ತಲುಪ್ತಾ ಇದೆ ಮೈಟಿಯ ತಂಡ. ಮತ್ತೆ ಪಂದ್ಯದ ದಿಕ್ಕನ್ನು ಬದಲಿಸುವ ಪ್ರಯತ್ನದಂತ ಇಲ್ಲೂ 2 ಎಸೆತ 2 ಬೌಂಡ್ರಿಯನ್ನು ಕಂಡುಕೊಂಡು 4ಕ್ಕೆ 20 ಓಟದ ಅವಶ್ಯಕತೆ. ಆದ್ಯಾವ ತಂಡ ಜಯ ಅಪಜಯವನ್ನು ಈ ಪಂದ್ಯದಲ್ಲಿ ಕಾಣ್ತಾ ನೋಡಬೇಕಾಗಿದೆ. ಶ್ರೇಣಿಯ ತುದಿಯನ್ನು ಬಳಸ ಮತ್ತೆ ಬಿಜಾಡಿ ಮಹೇಶ ಕಾರ್ಯಕ್ರಮವಾಗಿದೆ. ಈಗ ಸಣ್ಣ ಚೆಂಡು ಕೊನೆ ಹಂತದಲ್ಲಿ ಓಟಗಳು ಮಾಡ್ತಾ ಇಲ್ಲ. 3ಕ್ಕೆ 20. ಸೂರಜ್ ಪ್ರೊಡಕ್ಷನ್ ಇದರ ಮಾಲಕರಾದಂತಹ ಶ್ರೀ ಎಂ ರಮೇಶ್ ರೆಡ್ಡಿ ಅವರು ನಮ್ಮ ಇಂದಿನ ನಗದು ಪ್ರಾಯೋಜಕರಲ್ಲಿ ಓರ್ವರು ನಮ್ಮ ಕಾರ್ಯಕ್ರಮವನ್ನ ಕೂಡಿಕೊಳ್ತಾ ಇದ್ದಾರೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನ ಕೂಡಿಕೊಳ್ತಾ ಇದ್ದಾರೆ. ಶ್ರೀಯುತ ಎಂ ರಮೇಶ್ ರೆಡ್ಡಿ ಅವರಿಗೆ ಮೊಗವೀರ ಸಂಘ ಬೆಂಗಳೂರು ವತಿಯಿಂದ ಹೃದಯ ಸ್ಪರ್ಶಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ವೆಲ್ಕಮ್ ಸರ್. ಎರಡು ಎಸೆತ 20 ಓಟದ ಅವಶ್ಯಕತೆ. ಈ ತಂಡದ ಮತ್ತೆ ಮಹೇಶ 5ನೇ ಬಾರಿ ಹೆಸರಾದ ಚೆಂಡು ಕೊನೆ ಹಂತದಲ್ಲಿ ಸುಲಭದ ಒಂದು ಕ್ಯಾಚ್ ಮಿಡ್ ವಿಕೆಟ್ ಅಲ್ಲಿ ಕೈ ಸೇರ್ತಾ ಇದೆ. ಇಲ್ಲೂ ಕೂಡ ವಾಪಸ್ ಆದ್ರು. 36ರ ಮೊತ್ತದಲ್ಲಿ ಇವಾಗ ವಿಕೆಟ್ ನಂಬರ್ 6. ಇವತ್ತಿನ ಏನು ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯದ ಪ್ರಥಮ ಸಾಲಿನಾಗದ 2 ಲಕ್ಷ ರೂಪಾಯಿಗಳು ಅದರ ಪ್ರಾಯೋಜಕತ್ವವನ್ನು ನೀಡಿ ನಮ್ಮ ಜೊತೆ ಸಹಕರಿಸಿರುವಂತಹ ಸೂರತ್ ಪ್ರೊಡಕ್ಷನ್ ರಮೇಶ್ ರೆಡ್ಡಿ ಅವರು ಕೂಡ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಮತ್ತೊಂದು ಆತ್ಮ ಸ್ವಾಗತ. ಮೊಗವೀರ ಸಂಘ ಬೆಂಗಳೂರಿನ ಪರವಾಗಿ ಸುವರ್ಣ ಸಂಭ್ರಮದ ಪರವಾಗಿ ಕೂಡ ಅವರಿಗೆ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇವೆ. ಅಂಗಡಿ ಒಳಭಾಗದತ್ತ
ಪುರುಷೋತ್ತಮ. ಉದ್ಯಮಿಗಳಾದಂತ ಶ್ರೀಯುತ ಅನಂತಕುಮಾರ್ ಬಾಬು ಅವರು ನಮ್ಮ ಸುವರ್ಣ ಪಥದ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಪಂದ್ಯಾಟದ ವೀಕ್ಷಣೆಯಲ್ಲಿ ನಮ್ಮನ್ನ ಕೂಡ್ಕೊಂಡಿದ್ದಾರೆ. ಅವರಿಗೂ ಮೊಗವೀರ ಸಂಘ ಬೆಂಗಳೂರು ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪಾಂಚಜನ್ಯ ಕೋಟೆ ಕುಂದಾಪುರ ತಂಡ ಮೈಟಿ ಬೆಂಗಳೂರಿನ ಸೋಲಿಸುವ ಮುಖ್ಯವಾಗಿ ಹೋರಾಟದ ರೇಸ್ಗೆ ಬಂದು ನಿಲ್ತಾ ಇದೆ. ಮುಂದಿನವರ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಪಂದ್ಯ ಜೈ ಕರ್ನಾಟಕ ಬೆಂಗಳೂರಿನ ವಿರುದ್ಧವಾಗಿ ಮಾಡಿ ಪಂದ್ಯಾಟವನ್ನು ಆಡೋದಕ್ಕೆ ಸಿದ್ಧವಾಗ್ತಾ ಇದೆ. ಪಾಂಚಜನ್ಯ ಇವಾಗಲೇ ಮುಕ್ತಾಯ ಕಂಡ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಘೋಷಿಸ್ತಾ ಇದ್ದೇವೆ. ಮ್ಯಾನ್ ಆಫ್ ದ ಮ್ಯಾಚ್ ಅನ್ನು ಡೌಟ್ಲೆಸ್ ಸೆಲೆಕ್ಷನ್ ರೂಪದಲ್ಲಿ ಇಡ್ತಾ ಇದ್ದೇವೆ. 56ರ ಮೊತ್ತದಲ್ಲಿ 27 ದಾಖಲಿಸಿದ ವಿನೋದ್ ಪಾಂಚಜನ್ಯ